आदित्यानामहं विष्णुः ज्योतिषां रविरंशुमान् मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ. ಅರ್ಜುನ, ಈ 12 ಜನ ಆದಿತ್ಯರಲ್ಲಿ ನಾನು ವಿಷ್ಣು, ಬೆಳಗುವಂತಹ ವಸ್ತುವಿನಲ್ಲಿ ನಾನು ಸೂರ್ಯ, ಈ ಚಂಡಮಾರುತಗಳಲ್ಲಿ ನಾನು ಮಾರಿಸಿ, ಹಾಗೆ ಈ ಬೆಳಗುವಂತಹ ನಕ್ಷತ್ರಗಳ ಮಧ್ಯೆ ನಾನು ಚಂದ್ರ. ಅಂದ್ರೆ ಅದೊಂದು ವ್ಯೂ ಅಂತ ನೀವು ನೋಡಿದ್ರೆ ಆ ನಕ್ಷತ್ರಗಳ ಮಧ್ಯದಲ್ಲಿ ದೊಡ್ಡದಾಗಿ ಕಾಣುವಂತಹ ಒಂದು ವಸ್ತುವೇ ಅವರು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ನಾವು 12 ಆದಿತ್ಯರು ಅಂತ ಹೇಳಿದ್ರು. ನಮ್ಮಲ್ಲಿ ನಾವು ಒಟ್ಟು 33 ದೇವತೆಗಳು ಅಂತ ಕರಿತೀವಲ್ಲ, ಅಂದ್ರೆ 33 ಕೋಟಿ ಅಂತಾನು ಕೆಲವರು ಹೇಳ್ತಾರೆ. ಸಂಸ್ಕೃತದಲ್ಲಿ ಕೋಟಿ ಅಂದ್ರೆ ಪ್ರಕಾಶಮಾನವಾದ ದೇವತೆಗಳು. ಇವು ಯಾವುದು ಅಂದ್ರೆ 8 ವಸ್ತುಗಳು: ದ್ರೋಣ, ಪ್ರಾಣ, ಧ್ರುವ, ಅಕ, ಅಗ್ನಿ, ದೋಷ, ವಸು ಮತ್ತೆ ವಿಭವಸು. 11 ರುದ್ರರು: ಮನ್ಯು, ಮನು, ಮಹಾನ್, ಮಹಿನಾನ್, ಶಿವ, ಋತುಧ್ವಜ, ಉಗ್ರಗ್ರೇತ, ಭವ, ಕಾಲ, ವಾಮದೇವ ಮತ್ತೆ ಧೃತವ್ರತ. ಹಾಗೆ 12 ಆದಿತ್ಯರು: ಸ್ವಸ್ಯ, ಕುಶ, ವಿವಸ್ವನ್, ಮಿತ್ರ, ದಾತ, ವಿಷ್ಣು, ಭಗ, ವರುಣ, ಸವಿತೃ, ಚಕ್ರ, ಅಂಶ ಮತ್ತೆ ಅರಿಯಾಮ, ಹಾಗೆ ಪ್ರಜಾಪತಿ ಮತ್ತೆ ಶಕ್ತರ್. ಇದಿಷ್ಟು ಜನ 33 ದೇವತೆಗಳು ಅಂತ ನಾವು ಕರಿತೀವಿ.